ನಮಸ್ಕಾರ. ಇವತ್ತಿನ ದಿವಸ ನಾನು ಹಿಂಡಿ ಪಲ್ಯ ಮಾಡಿ ತೋರಿಸ್ತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಹಿಂಡಿ ಪಲ್ಯ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಸೈ ಏನು ಟೇಸ್ಟಿಯಾಗಿರ್ತದೆ ರೀ ಇದು. ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಮಾಡೋವಾಗ ಹೇಳ್ತೀನಿ. ಒಂದು ಕಡಾಯಿ ಇಟ್ಕೊಂಡೇನಿ. ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು. ಎಣ್ಣೆ ಕಾದ್ಮ್ಯಾಗ ಸಾಸಿವೆ ಹಾಕೋನು. ನಾನಿಲ್ಲಿ ಕಬ್ಬಿಣದ ಬಾಳ್ಗೆ ಉಪಯೋಗ ಮಾಡಕತ್ತೀನಿ. ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಬಿಡ್ತಾ ಹೋಗ್ತತಿ ಅಂತ ಹೇಳ್ತಾರೆ. ಕಬ್ಬಿಣ ಹಂಚನ ದೋಸೆ ಹಂಚಾತು, ಪಡ್ಡಿಂದಾತು, ಮತ್ತು ರೊಟ್ಟಿದಾತು, ಈ ಕಡಾಯಿ ಆತು ಕಬ್ಬಿಣದವನ್ನ ಯೂಸ್ ಮಾಡ್ತೀನಿ. ಸಾಸಿವೆ ಚಟಪಟ ಅನ್ನಕತ್ತಾವು. ಇವಾಗ ಒಂದು 4 ಮೆಣಸಿನ್ಕಾಯಿ ಉದ್ದುದ್ದ ಸೀಳಿದ್ವು ಹಾಕೋಣ. ನಿಮಗೆ ಖಾರ ನೋಡ್ಕೊಂಡು ಹಾಕ್ರಿ. ನಾವು ಮೀಡಿಯಮ್ ಆಗಿ ತಿಂತೀವಿ ಖಾರನ. ಒಂದು 4 ಮೆಣಸಿನ್ಕಾಯಿ ಉದ್ದುದ್ದಾಗಿ ಸೀಳಿ ಹಾಕೀನಿ. ಈ ಥರ ಹೆಚ್ಚು ಹಾಕಿದಾಗ ಭಾಳ ರುಚಿ ಬರ್ತದೆ ಪಲ್ಯ. ಅದೇ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋ ಒಂಥರ ರುಚಿ, ಉದ್ದಕ್ಕೆ ಹೆಚ್ಚಿರೋ ಒಂಥರ ರುಚಿ, ಜಜ್ಜಿ ಹಾಕಿದ್ರೆ ಒಂಥರ ರುಚಿ. ಮಾಡೋ ವಿಧಾನದಾಗೂ ರುಚಿಗಳಿರ್ತಾವೆ ನೋಡ್ರಿ. ಇವಾಗ ಈರುಳ್ಳಿ ಕೂಡ ನಾನು ಹಂಗೆ ಉದ್ದಕ್ಕೆ ಹೆಚ್ಕೊಂಡೀನಿ. ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸ್ವಲ್ಪ ಕ್ರಷ್ ಮಾಡಿ ಹಾಕೀನಿ. ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕ್ಬೇಕು. ಇದಕ್ಕೆ ಭಾಳ ರುಚಿ ಬರ್ತದೆ. ಇದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬೇಯಲಿ. ಈರುಳ್ಳಿ 2 ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಾಕೋತಾರೆ. ಈ ಪಲ್ಯಕ್ಕೆ ಈ ಥರ ಹಾಕಿದ್ರೆ ರುಚಿ ಬರ್ತತಿ. ಇದು ಹಸಿ ಸ್ಮೆಲ್ ಹೋಗಲಿ, ಚೆಂದ ಬಾಡಿಸ್ಕೊಳೋನು ಎಣ್ಣೆಯೊಳಗೆ. ಈಗ ಆಲ್ರೆಡಿ ನಾನು ಹೆಸರು ಕಾಳನ್ನ ನೆನೆ ಹಾಕಿ ನಿನ್ನೆ ಬೆಳಿಗ್ಗೆ ನೆನೆ ಹಾಕಿ ರಾತ್ರಿ ಕಟ್ಟಿ ಇವತ್ತು ಬೆಳಿಗ್ಗೆ ಮೊಳಕೆ ಹೊಡೆದವು. ಸ್ವಲ್ಪ ಮಟ್ಟಿಗೆ ಮೊಳಕೆ ಹೊಡೆದ್ರೆ ಭಾಳ ಆರೋಗ್ಯ ಅಂತ ಹೇಳ್ತಾರೆ. ನೋಡಿರಿ, ಇಲ್ಲೇ ರೆಡಿ ಅದಾವು ಹೆಸರು ಕಾಳು. ಈ ಹೆಸರು ಕಾಳನ್ನು ಇದ್ರಾಗ ಹಾಕಿ ಬೇಯಿಸ್ಕೊತಾರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಗೆ ಅರಿಶಿನ ಹಾಕಿ ಚೆಂದಾಗಿ ಬಾಡಿಸ್ಕೊತೇನೆ. ಇದು ನೆಂದಂಥ ಕಾಳು ಭಾಳ ಟೈಮ್ ತೊಗೊಳಂಗಿಲ್ಲ. ಉಗಿಗೆ ಬೆಂದು ಬಿಡ್ತತಿ ಬೇಯಿಸ್ಕೊತೇನೆ ಒಂದು ಸೊಪ್ಪು. ಯಾಕಂದ್ರೆ ಮುಂದೆ ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕ್ತೀನಿ. ಸಬ್ಬಸ್ಗೆ ಸೊಪ್ಪು ಅಂದ್ರೆ ಯಾವುದೇ ಸೊಪ್ಪಾಗಲಿ ಲಘು ಬೆಂದು ಬಿಡ್ತತಿ. ಅದಕ್ಕೋಸ್ಕರ ಮೊದಲೇ ಈ ಕಾಳನ್ನು ಉಗಿಯೊಳಗೆ ಸ್ವಲ್ಪ ಬೇಯಿಸ್ಕೊತೇನೆ. ಮೇಲೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಸಣ್ಣ ಉರಿಯೊಳಗೆ ಬೇಯಿಸ್ಕೊಂಬಿಡೋಣ. ಹೆಸರು ಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ರೊಟ್ಟಿಗಂತೂ ಒಳ್ಳೆಯ ಕಾಂಬಿನೇಷನು. ಇದರ ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೋತೀವಿ.
ನೋಡಿರಿ ಎಷ್ಟು ಚಂದ ಉಗಿಗೆ ಬೆಂದುಬಿಡ್ತೈತಿ. ಇದು ಕಬ್ಬಿಣದ ಕಾವಲಿ ಆಗಿರೋದ್ರಿಂದ ಜಾಸ್ತಿ ಉರಿ ಇಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉರಿಗೆನ ಇದು ಭಾಳ ಅಂದ್ರೆ ಭಾಳ ಜಲ್ದಿ ಉಗಿಗೆ ಬೆಂದುಬಿಡ್ತೈತಿ. ಸೊಪ್ಪು ಹಾಕಿಂದು ಬೇಯ್ಸಕ್ಕೆ ಹೋದ್ರೆ ಕಾಳು ಬೇಯೋ ಮಟ್ಟನೂ ಸೊಪ್ಪು ಮುದ್ದೆ ಆಗಿಬಿಡ್ತೈತಿ, ಹಣ್ಣಾಗಿ ಬೇಯ್ತೈತಿ. ಅದಕ್ಕೋಸ್ಕರ ಮೊದಲು ಇದನ್ನು ಬೇಯಿಸ್ಕೊಂಡು ಆನಂತರ ಸೊಪ್ಪು ಇದಕ್ಕೆ ಹಾಕಬೇಕು. ಸೊಪ್ಪಿಗೇನು ಭಾಳ ಟೈಮ್ ಬೇಡ, ತಡ ಇಲ್ಲದೆ ಬಾಡಿ ಬಿಡ್ತೈತದು. ಇದ್ರೊಳಗೆ ಹಾಕಿ 1 ನಿಮಿಷ 1 ಸೆಕೆಂಡ್ 2 ಸೆಕೆಂಡ್ನಾಗ ಅದು ಬೆಂದು ಬಿಡ್ತೈತೆ. ಅದಕ್ಕೋಸ್ಕರ ಮೊದಲು ಕಾಳು ಬೇಯಿಸ್ಕೊಂಡು ಆನಂತರ ಸೊಪ್ಪು ಹಾಕಬೇಕು. ಇದನ್ನು ಚೆಂದ ಕಲಿಸ್ಕೊಂಡೀಗ ನೋಡಿರಿ, ಇದನ್ನು ಚೆಂದ ಕಲಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇನ್ನೂ 2 ಸೆಕೆಂಡ್ ಬಿಟ್ಟು ತೆಗೆದುಬಿಟ್ರೆ ರೆಡಿ ಆಗ್ತತಿ ನಮ್ಮ ಹಿಂಡಿ ಪಲ್ಯ. ಈ ಪಲ್ಯ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು, ನೀವು ಹೆಂಗೆ ಮಾಡ್ತೀರಿ, ಇಷ್ಟನಾ ನಿಮಗೆ ಕಮೆಂಟ್ನಾಗ ತಿಳಿಸ್ರಿ. ಲೈಕ್ ಆದ್ರೆ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಆನಂತರ ಯಾರು ಹೊಸಬ್ರು ಯಾರು ಚಾನಲ್ಗೆ ವಿಸಿಟ್ ಕೊಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.